ಕೇಕ್ ತರಬೇಕು. ಹವಾಯಿ ಚಪ್ಪಲಿ, ಲುಂಗಿ, ಅದರಲ್ಲೂ ನಮ್ಮ ಶ್ರೀಮತಿ ಅವ್ರಿಗೆ ದುಂಡು ಮಲ್ಗೆ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಸೈಕಲ್ ತುಳಿತಿರೋದ. ನಾನು ಕರೆದಿದ್ದು ನಮ್ಮ ಅಮ್ಮನ್ನ, ನೀನು ಯಾಕೆ ಬಂದೆ, ನೀನು ಹೋಗು ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ. ಇವತ್ತು ನನ್ನ ಜೊತೆ ಜಾಣೆ ಮಗಳು ಬರ್ತಿದ್ದಾಳೆ. ಜಾಣೆ ಮಗಳ ಏನಿವತ್ತು ವಿಶೇಷ? ಮದರ್ಸ್ ಡೇ. ಹೌದಾ, ಸಂಡೇ ಇವತ್ತು ಮದರ್ಸ್ ಡೇ. ಅದಕ್ಕೋಸ್ಕರ ಈಗ ಮದರ್ಸ್ ಡೇಗೇನು ಕೇಕ್ ತರಬೇಕು. ಅವ್ರ ಅಮ್ಮಂಗೆ ಕೇಕ್ ತಂದು ಕೇಕ್ ಕಟ್ ಮಾಡಿಸ್ಬೇಕಂತೆ ಅವ್ರ ಅಮ್ಮನ ಹತ್ರ. ಅದಕ್ಕೆ ನಮ್ಮ ಜಾಣೆ ಮಗಳು ನನ್ನ ಜೊತೆ ಬರ್ತಾ ಇದ್ದಾಳೆ. ಆದರೂ ಮನೇಲಿ ನಾವು ಸುಳ್ಳು ಹೇಳಿ ಬಂದಿದ್ದೀವಿ. ಏನಂತ ಹೇಳಿದ್ದೀವಿ ಮಗಳೇ? ಗಾಡಿ ಸರ್ವಿಸಿಗೆ. ಗಾಡಿ ರಿಪೇರಿ ಇದೆ ಸ್ವಲ್ಪ ಇಲ್ಲಿ, ಅಂದರೆ ನೇರಳೆಕೆರೆ ಗೇಟ್ ಇದೆ ನಮ್ಮ ವೀರಾಪುರ, ನಮ್ಮೂರು ವೀರಾಪುರ. ಅಲ್ಲಿಂದ ಮುಂದೆ 1 ಕಿಲೋಮೀಟ್ರ್ ಆಗುತ್ತೆ, 1-2 ಕಿಲೋಮೀಟ್ರ್ ಆಗುತ್ತೆ ನೇರಳೆಕೆರೆ ಗೇಟು. ಅಲ್ಲಿ ಒಂದು ಗ್ಯಾರೇಜ್ ಇದೆ, ಅಲ್ಲಿಗೆ ಹೋಗಿ ಬರ್ತೀವಿ. ಸ್ವಲ್ಪ ಗಾಡಿ ರೆಡಿ ಮಾಡಿಸ್ಬೇಕು ಅಂತೇಳಿ ಬಂದು ಮನೇಲಿ ಸುಳ್ಳು ಹೇಳಿ ನಮ್ಮ ಶ್ರೀಮತಿಯವ್ರಿಗೆ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀವಿ. ಅದು ಹೆಂಗೆ ನೋಡಿರಿ, ಇಲ್ಲಿ ನಾನು ಹೆಂಗೆ ಬಂದಿದ್ದೀನಿ, ಮಾಮೂಲಿ ಟೀ ಶರ್ಟು ಹಿಂಗೆ ನೋಡಿರಿ, ಮಾಮೂಲಿ ಹವಾಯಿ ಚಪ್ಪಲಿ, ಲುಂಗಿ, ಈ ಟೀ ಶರ್ಟ್ ಹಾಕ್ಕೊಂಡೇ ಬಂದಿದ್ದೀನಿ. ನಾನು ಮನೇಲಿದ್ದಾಗ, ಊರಲ್ಲಿದ್ದಾಗ, ನೇರಳೆಕೆರೆ ಎಲ್ಲ ಹೋಗ್ಬೇಕಾದ್ರೆ ಹೆಂಗಿರ್ತೀನೋ ಆ ಥರ. ನಾನು ಹೊಸ್ಕೆರೆ, ಅದು ಒಂಥರ ಚಿಕ್ಕದು ಟೌನ್ ಥರ. ಹೊಸ್ಕೆರೆಗೆ ಹೋಗ್ಬೇಕು ಅದೆಲ್ಲ ಸ್ವಲ್ಪ ಎಲ್ಲರೂ ಹೊಸ್ಕೆರೆ ಮಧುಗಿರಿ ಹೊರಗಡೆ ಹೋಗ್ಬೇಕಾದ್ರೆ ಟೀ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋಗ್ತೀನಿ. ಬೇರೆ ಸ್ಲಿಪ್ಪರು ಚೆನ್ನಾಗಿರೋ ಚಪ್ಪಲಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಹೋಗ್ತೀನಿ. ಆದರೆ ಮನೇಲಿರೋವಾಗ ಹೇಗಿರ್ತೀನೋ, ಅಂದರೆ ನೇರಳೆಕೆರೆಗೆ ಅವ್ರಿಗೆ ಡೌಟ್ ಬರಬಾರ್ದು ಅಂತ ನಮ್ಮ ಮಗಳು ಹೇಳಿದ್ಲು, ಜನೆ ಮಗಳು. ಸಸ್ಪೆನ್ಸ್ ಆಗಿರಲಿ, ನಮ್ಮಮ್ಮಂಗೆ ಗೊತ್ತಾಗಬಾರ್ದು ಕೇಕ್ ತರಕ್ಕೆ ಹೋಗೋದು, ಕೇಕ್ ತರೋದು ಅಂತ. ಅದಕ್ಕೆ ಅವ್ರಿಗೆ ಈ ಥರ ಸುಳ್ಳು ಹೇಳ್ಬಿಟ್ಟು ಗಾಡಿ ರೆಡಿ ಮಾಡಿಸ್ತೀವಿ, ಇಲ್ಲೇ ನೇರಳೆಕೆರೆಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹೆಂಗಿದ್ದೀನೋ ಹಂಗೆ ಬಂದುಬಿಟ್ಟಿದ್ದೀನಿ, ಮನೇಲಿ ಹೆಂಗಿರ್ತೀನೋ ಅದೇ ಥರ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಇಲ್ಲಿ ಇದು ರೋಡು ರಂಟವಾಳ ಆ ಕಡೆ, ಮತ್ತು ಈ ಕಡೆ ಹೋದರೆ ಹೊಸ್ಕೆರೆ, ಮಧ್ಯದಲ್ಲಿ ನಮ್ಮ ನೇರಳೆಕೆರೆ ಗೇಟ್ ಸಿಗುತ್ತೆ. ನಾವೀಗ ಈ ಕಡೆ ಹೋಗ್ಬೇಕು, ಹೊಸ್ಕೆರೆಗೆ ಹೋಗೋದಕ್ಕೆ. ಹೋಗೋಣ, ಅಲ್ಲಿ ಹೋಗಿ ನೋಡೋಣ ಕೇಕ್ ಸಿಗುತ್ತೆ. ಹೆಂಗೋ ಸಿಕ್ಕಿದ್ರೆ ಚೆನ್ನಾಗಿರೋ ಕೇಕ್ ತೊಗೊಂಡು ಬರ್ತೀವಿ. ಇಲ್ಲಿ ಹೋಗೋದಕ್ಕೂ ಮುಂಚೆ ಒಂದು ಸಲ ವ್ಲಾಗ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಶುರು ಮಾಡಿದ್ವಿ ಅಲ್ಲ ಮಗಳೇ? ಸರಿ, ಈಗ ಹೊಸ್ಕೆರೆಗೆ ಹೊರಟಿದ್ದೀವಿ, ಹೊಸ್ಕೆರೆಗೆ ಹೋಗ್ತಿದ್ದೀವಿ. ನೋಡಿ, ನಾವೀಗ ಹೊಸ್ಕೆರೆಗೆ ಬಂದಿದ್ದೀವಿ. ಇಲ್ಲೊಂದು 2-3 ಬೇಕ್ರಿ ಇದ್ದಾವೆ. ನೋಡೋಣ ಯಾವ ಬೇಕ್ರಿಲಿ ಕೇಕ್ ಸಿಗುತ್ತಾ. ನಾವು ಫಸ್ಟ್ ಒಂದು ಬೇಕ್ರಿಗೆ ಹೋದ್ವಿ. ಇಲ್ಲಿ ಕೇಕ್ ರೆಡಿ ಇರಲಿಲ್ಲ. ರೆಡಿ ಮಾಡಿಕೊಡ್ತೀವಿ, ಆದರೆ ಅರ್ಧ ಗಂಟೆ ಆಗುತ್ತೆ ಅಂದರು. ಅಷ್ಟು ಕಾಯೋವಷ್ಟು ಟೈಮು ನಮ್ಮ ಹತ್ರ ಇರಲಿಲ್ಲ. ಸರಿ ಅಂತ ಅಲ್ಲಿಂದ ಇನ್ನೊಂದು ಬೇಕ್ರಿಗೆ ಬಂದರೆ ಇಲ್ಲಿ ಕೇಕ್ ಇದ್ವು, ಆದರೆ ಇಲ್ಲೆಲ್ಲ ಆರ್ಡ್ರಾಗಿ ಹೆಸರು ಬರ್ದಿಕ್ಬಿಟ್ಟಿದ್ರು ಆಗಲೇ. ಸರಿ, ಇನ್ನೊಂದೇ ಒಂದು ಬೇಕ್ರಿ ಇತ್ತು, ಅಲ್ಲಿ ನೋಡೋಣ ಅಂತ ಹೋದ್ವಿ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಅಲ್ಲಿ ಕೇಕ್ ಇತ್ತು. 1 kgದು, ಅರ್ಧ kg ಕೇಕ್ ಸಹ ಇದ್ವು. ನಾವಲ್ಲಿ 1 kgದು ವೆನಿಲಾ ಫ್ಲೇವರ್ ಕೇಕ್ ತಗೊಂಡ್ವಿ. ಹಾಗೆ ಅದ್ರ ಮೇಲೆ ಹ್ಯಾಪಿ ಮದರ್ಸ್ ಡೇ ಅಂತಲೂ ಬರ್ಸಿದ್ವಿ. ಅಂದಂಗೆ ಈ ಕೇಕ್ ತೊಗೊಂಡಿದ್ದು ನಮ್ಮ ಜಾಣೆ ಮಗಳು ಕೂಡಿಟ್ಕೊಂಡಿರೋ ದುಡ್ಡಲ್ಲೇ. ಆಮೇಲೆ ನಮ್ಮ ಜಾಣೆ ಮಗಳು ಅವ್ರ ಅಮ್ಮಂಗೇನೋ ಗಿಫ್ಟ್ ಕೊಡೋದಕ್ಕೆ ಅಂತ ಕ್ರಾಫ್ಟ್ ಮಾಡಿಲ್ಲಂತೆ. ಅದಕ್ಕೆ ಚಾಕ್ಲೇಟ್ ಬೇಕು ಅಂದ್ಲು. ಸರಿ ಅಂತ ಒಂದು 4 ಚಾಕ್ಲೇಟ್ ತೊಗೊಂಡು ಕೇಕು ಚಾಕ್ಲೇಟ್ ಎಲ್ಲ ಅಲ್ಲೇ ಬೇಕ್ರಿ ಹತ್ರನೇ ಇಟ್ಟು ಹೂವು ತರೋಣ ಅಂತ ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. 1-2 ಹತ್ರ ತುಂಬ ಅರಳಿರೋ ಹೂವಿದ್ವು. ಸರಿ ನೋಡೋಣ ಅಂತ ಹಾಗೆ ಮುಂದೆ ಬಂದರೆ ಇಲ್ಲೊಬ್ಬರು ಅಜ್ಜಿ ಮೊಗ್ಗು ಕಟ್ತಾ ಇದ್ರು. ಇಲ್ಲಿ 2 ಮೊಳ ಹೂವು ತಗೊಂಡ್ವಿ. ಅದರಲ್ಲೂ ನಮ್ಮ ಶ್ರೀಮತಿ ಅವ್ರಿಗೆ ದುಂಡು ಮಲ್ಗೆ ಅಂದರೆ ತುಂಬ ಇಷ್ಟ. ಈ ಹೂವು ನೋಡಿದ್ರೆ ಸಾಕು, ಅವರು ತುಂಬ ಖುಷಿಯಾಗಿಬಿಡ್ತಾರೆ. ಅಲ್ಲಿಂದ ಹೂವು ತಗೊಂಡು ಮತ್ತೆ ಬೇಕ್ರಿ ಹತ್ರ ಬಂದರೆ ನಮ್ಮ ಜಾಣೆ ಮಗಳು ಯಾವುದಾದ್ರೂ ಜ್ಯೂಸ್ ಕೊಡಿಸು ಪಪ್ಪ ಅಂತ ಕೇಳಿದ್ಲು. ಸರಿ ಅಂತ ಅವಳಿಗೊಂದು ಮಾಜಾ ಕೊಡಿಸ್ದೆ. ಅವಳು ಅದನ್ನು ಕುಡ್ದಾದ್ಮೇಲೆ ಕೇಕ್ ಎತ್ಕೊಂಡು ಹೊರಟ್ವಿ. ಹೋಗೋ ದಾರಿನಲ್ಲಿ ಎದುರುಗಡೆ ದೇವ್ರ ಉತ್ಸವ ಬರ್ತಿತ್ತು. ಮನಸ್ಸಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡ್ವಿ. ಹಾಗೆ ಮುಂದೆ ಮನೆ ಕಡೆ ಹೊರಟ್ವಿ. ಬನ್ನಿ ಮೇಡಮ್, ಬನ್ನಿ, ವೆಲ್ಕಮ್. ನಿಮಗೋಸ್ಕರ ಅಲ್ಲಿ ನೋಡಿ, ನಿಮಗೋಸ್ಕರ ಏನೋ ಕಾದಿದೆ. ಒಂದು ಗಿಫ್ಟು, ಒಂದು ಕೇಕು. ಫಸ್ಟು ಕೇಕ್ ಕಟ್ ಮಾಡ್ತೀರಾ, ಗಿಫ್ಟು ಇಸ್ಕೋತೀರಾ? ಹೌದಾ? ಕೊಡು ಮಗಳೇ ಅಮ್ಮಂಗೆ. ಇಲ್ಲಿ ಓಪನ್ ಮಾಡು. ಹ್ಯಾಪಿ ಮದರ್ಸ್ ಡೇ ಹೇಳಲ್ವಲ್ಲ ಮಗಳೇ? ಹಾಂ, ನೋಡ್ರಿ ನಮ್ಮ ಜಾಣೆ ಮಗಳು ಕಷ್ಟಪಟ್ಟು ಒಂದು ಗಿಫ್ಟ್ ರೆಡಿ ಮಾಡೋಳೆ ಅವ್ರ ಅಮ್ಮಂಗೋಸ್ಕರ. ಏನು ಮಗಳೇ, ಚಾಕ್ಲೇಟ್ ಹಿಂಗೆ ಉಲ್ಟಾ ಬಿದ್ದೋಗ್ಬಿಡ್ತಿದ್ದು. ಇದೆಲ್ಲ ಹಿಂಗಿಕ್ಕಿದೆ, ಸಾರಿ ಬಿದ್ದೋಗಿದೆ. ಇದು ನಮ್ಮ ಶ್ರೀಮತಿಯವರು ಚಿಕ್ಕ ವಯಸ್ಸಲ್ಲಿ ಸೈಕಲ್ ತುಳಿತಿರೋದು ಅಲ್ಲ, ಅದು ಮದುವೆ ಆದಮೇಲೆ ಸೈಕಲ್ ತುಳಿತಿರೋದು. ಆಮೇಲೆ ಇದು ಬಂದುಬಿಟ್ಟು
ಇದು ಯಾವಾಗ ಇದು ಜಾತ್ರೆಗೆ ಹೋಗಿದ್ದು. ಯಾವುದೋ ಮದುವೆಗೆ ಹೋಗಿದ್ದಿದ್ದು. ನಮ್ಮ ಮದುವೆ ಆದಮೇಲೆ ಇಲ್ಲಿಂದ ಫೋಟೋ. ಇಲ್ಲಿ ಹ್ಯಾಪಿ ಮದರ್ಸ್ ಡೇ ಅಂತ ಬರೆದಿದ್ದಾರೆ. ಮತ್ತು ಇದು ಚಾಕ್ಲೇಟು, ಆಗಲೇ ಬೇಕ್ರಿಲಿ ತೊಗೊಂಡಿದ್ದು ಚಾಕ್ಲೇಟ್ ಇದೆ. ಆಮೇಲೆ ಇದು ಅಷ್ಟೇ ಬೇಕ್ರಿಲಿ ತೊಗೊಂಡು ಚಾಕ್ಲೇಟು. ಇದು ನಮ್ಮ ಜಾಣೆ ಮಗಳು ರೆಡಿ ಮಾಡಿರೋ ಗಿಫ್ಟು ಅವ್ರ ಅಮ್ಮಗೋಸ್ಕರ. ಕೇಳ್ತಿದ್ದಲ್ಲ ಎಲ್ಲಿಗೆ ಹೋಗಿದ್ವಿ ಅಂತ. ನಾವು ಹೊಸಕೆರೆಗೆ ಹೋಗಿದ್ವಿ. ಅದಕ್ಕೆ ಇಲ್ಲ ಲೇಟ್ ಆಯಿತು ಗ್ಯಾರೇಜಲ್ಲಿ ರೆಡಿ ಮಾಡಿಸೋದಕ್ಕೆ. ಹೌದಾ? ಹೋದ ವರ್ಷ ಕೊಟ್ಟಿದ್ದು ಗಿಫ್ಟು ಹೋದ ವರ್ಷ ಫೋಟೋಗೆ ಫ್ರೇಮ್ ಕೊಟ್ಟಿದ್ದು. ಫೋಟೋಗೆ ಅರ್ಧ ಪ್ರೇಮ ಕೊಟ್ಬಿಟ್ಟಿಲ್ಲ. ಅದು ನಾನು ಬೇರೆನೇ ಮಾಡ್ತಿದ್ದೆ ಚೆನ್ನಾಗಿ. ಆ ವರ್ಷನೂ ಹಬ್ಬನೇ ನಾನು ನಿಮ್ಮೊಂದು ಐಡಿಯಾ ಹೇಳ್ಕೊಡ್ತೀನಿ ಹೌದಾ ಹೇಳ್ಬಿಟ್ಟು ಅದನ್ನ ಮಾಡಿಸಿದ್ದು. ಸೂಪರ್ ಮಾಡಿ ನೋಡ್ರಿ, ಈಗ ಮಕ್ಕಳು ಆ ಈ ಬರೆಯೋದಕ್ಕೆ ಕೂತಿದ್ದಾರೆ ಸಾಲಾಗಿ ಅಲ್ವಾ? ಇದು ಜಾಣೆ ಮಗಳು ಅವಳ ಕಾಯಿನ್ ಬ್ಯಾಂಕ್ ದುಡ್ಡು ಕೂಡಿಟ್ಕೊಂಡಿದ್ಲಲ್ಲ, ಅವ್ರಮ್ಮ ಕೊಟ್ಟಿದ್ದು ಏನದು, ಅವ್ರಮ್ಮ ಕೊಟ್ಟಿದ್ದು ಏನದು ಗುಡ್ಡು ವೆರಿ ಗುಡ್ ಹಾಕ್ಸಿದಾಗ ಅವ್ರಮ್ಮ ಕೊಡ್ತಿರೋ ದುಡ್ಡು, ಆ ದುಡ್ಡಲ್ಲಿ ಕುಡಿಕೊಂಡಿರೋ ದುಡ್ಡಲ್ಲಿ ತಂದಿರೋ ಕೇಕ್ ಇದು. ಈಗ ನಮ್ಮ ಶ್ರೀಮತಿಯವರು ತುಂಬ ಖುಷಿಯಾಗಿದ್ದಾರೆ. ಖುಷಿ ಆಯಿತಾ? ತುಂಬ ಅಂದರೆ ತುಂಬ. ಲಾಸ್ಟ್ ಇಯರು ನಮ್ಮ ಶ್ರೀಮತಿಯವರು ಏನೋ ಅವರೇ ಮಾಡಿಕೊಟ್ಟಿದ್ರು ಕೇಕ್. ಅವ್ರ ಕೈಲೇ ಕೇಕ್ ಮಾಡಿಸಿ ಅವ್ರ ಕೈಲೇ ಕೇಕ್ ಕಟ್ ಮಾಡಿಸಿದ್ವಲ್ಲ, ಮ್ಯಾಂಗೋ ಕೇಕಲ್ಲ. ಈ ವರ್ಷ ಕೇಳಿದ್ವಿ ಮಾಡಲಿಲ್ಲ. ಮತ್ತು ಮಾವಿನ ಹಣ್ಣು ಇರಲಿಲ್ಲ, ಮಾವಿನ ಹಣ್ಣು ಸಿಗಲಿಲ್ಲ ನಮಗೆ ಅಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈ ಸಲ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಮಗಳ ಮೇಲೆ ಏನು ಪ್ರೀತಿ ಕರಿತಾ ಇದ್ದೀವಿ ಇವತ್ತು ಕೇಕ್ ತಂದಿರೋದಕ್ಕೆ. ಈಗ ಕೇಕ್ ಕಟ್ ಮಾಡುವಂಥ ಸಮಯ. ಹೌದಾ? ಈಗ ಕೇಕ್ ಕಟ್ ಮಾಡುವಂಥ ಸಮಯ. ಈ ಸುಸಂದರ್ಭದಲ್ಲಿ ನಮ್ಮ ಜಾಣೆ ಮಗಳು ಒಂದು ಚೆನ್ನಾಗಿರೋದು ಹಾಡು ಹೇಳ್ತಾಳೆ. ನೀವು ಕೇಕ್ ಕಟ್ ಮಾಡಿ ಮೇಡಮ್, ಕೇಕ್ ಕಟ್ ಮಾಡಮ್ಮ. ಹೌದಾ? ಇದೇನು ತರಕಾರಿನಾ? ಅಮ್ಮ ಮಗಳಿಬ್ರು ಸೇರಿ ಕಟ್ ಮಾಡೋದಕ್ಕೆ. ಇವತ್ತು ಮದರ್ಸ್ ಡೇ ನಿನಗೆ ಅಂತ ತಂದಿರೋ ನೀನು ಕಟ್ ಮಾಡಬೇಕು. ಜೋರಾಗಿ ಹೇಳಿ ಮಗಳೇ. ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ, ಪದವೇ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು. ನಿಮ್ಮ ಅಮ್ಮಂಗೆ ನಾನು ಹೇಳ್ತೀನಿ ಐ ಲವ್ ಯು. ಫಸ್ಟ್ ಅಮ್ಮಂಗೆ ತಿನ್ನಿಸ್ಬೇಕಿತ್ತು ಮಗಳೇ ನೀನು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ತುಂಬ ಖುಷಿ ಆಯಿತು. ನೋಡಿ ಕೇಕ್ ಕಟ್ ಮಾಡಿದ್ದೆಲ್ಲ ಮುಗೀತು. ಅಮ್ಮಂಗೋಸ್ಕರ ಜಾಣೆ ಮಗಳು ಒಂದು ಹಾಡು ಹೇಳು. ಒಂದೇನ ಹೇಳೋದು? ಇನ್ನೊಂದು ಹೇಳಬೇಕು. ಇನ್ನೊಂದೆರಡು ಹೇಳು. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೆ. ಚೆನ್ನಾಗಿ ಪಾಠ ಮಾಡ್ಬಿಟ್ಟಾಳೆ. ಅಯ್ಯೋ ಹಂಗಲ್ಲ ಮಗಳು ಹೇಳೋದು ಅದನ್ನ. ಇಲ್ಲಿ ನೋಡಿ, ಇಲ್ಲಿ ಹೇಳ್ಕೊಡ್ತೀನಿ ಹೇಳು. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಅಮ್ಮ ಅಮ್ಮ ನಮ್ಮಮ್ಮ. ಅಲ್ಲ ನಿಮ್ಮಮ್ಮ. ಹಾಂ ನಿಮ್ಮಮ್ಮನೇ. ಚೆನ್ನಾಗಿತ್ತು ಮಗಳೇ. ಖುಷಿ ಆಯ್ತಾ? ತುಂಬ. ಆಮೇಲೆ ಇದು ಏನು ಮಗಳ ಇದು ಏನೋ ಹೇಳ್ತಿದ್ದಲ್ಲ, ಅದೇನೋ ಅಮ್ಮನ ಬಗ್ಗೆ ಏನೋ ಒಂದೆರಡು ಲೈನ್ ಹೇಳ್ತೀನಿ ನಾನು. ಹೇಳ್ದಲ್ಲ, ಹೇಳೋವಾಗಲೇ ಗಾಡೀಲಿ ಹೋಗ್ಬೇಕಾರೆ ಏನೋ ಹೇಳಿದ್ರು. ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ, ಅದನ್ನೇ ತಾಯಿನ ಸೃಷ್ಟಿ ಮಾಡಿರ್ತಾನೆ. ಅಬ್ಬಬ್ಬಾ. ಅಯ್ಯಯ್ಯೋ ನಾಚಿಕೆ ಆಗ್ತೈತೆ ನನ್ನ ಮಗಳಿಗೆ. ನಮ್ಮ ಶ್ರೀಮತಿಯವ್ರಿಗೆ ಖುಷಿ ಆಗ್ತೈತೆ. ಖುಷಿ ಆಯ್ತಾ? ಆಮೇಲೆ ಇನ್ನೊಂದು ಅಮ್ಮನ ಬಗ್ಗೆ ಏನಾದರೂ ಕತೆ ಹೇಳು ಮಗಳೇ. ಬರ್ತಾ ಇಲ್ಲ. ಕತೆ ಹೇಳು ಮಗಳೇ ಅಮ್ಮನ ಬಗ್ಗೆ. ಅಷ್ಟೇನಾ? ಮರ್ತೋಗಿದ್ದಾಳೆ ನಮ್ಮ ಮಗಳು. ಆ ಕತೆ ನಾನೇ ಹೇಳ್ತೀನಿ. ನಾನು ಹೇಳ್ತೀನಿ. ಇಲ್ಲ ನಾನೇ ಹೇಳ್ತೀನಿ. ನೀನು ಮರ್ತೋಗಿದ್ಯಲ್ಲ, ನೀನು ಮರ್ತೋಗಿರೋರು ಅದು ನೆನ್ಪು ಮಾಡ್ಕೊಂಡು ತೊಡರ್ಸ್ಕೊಂಡು ಹೇಳ್ತೇವೆ ನೀನು. ಸರಿನಾ? ಓಕೆ. ತಾಯಿ ಬಗ್ಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಕತೆಗೀತೆ ಅಂದರೆ ನಿಮಗೂ ಬೋರ್ ಆಗುತ್ತೆ. ಆದರೆ ತುಂಬ ದೊಡ್ಡ ಕತೆ ಅಲ್ಲ, ಸ್ವಲ್ಪ ಶಾರ್ಟ್ ಸ್ಟೋರಿ, ತುಂಬ ಚಿಕ್ಕದು ಕತೆ. ಶುರು ಮಾಡೋಣ ಮಗಳೇ, ಹೇಳೋಣ. ಒಂದು ಮಗು ಒಂದು ಸಲ ಆಟ ಆಡ್ತಾ ಇರುತ್ತೆ. ಆ ಮಗು ಆಟ ಆಡಬೇಕಾದ್ರೆ ಒಂದು ಕಲ್ಗೆನೋ ಕಾಲಿಡ್ಬಿಟ್ಟು ಬಿದ್ದುಬಿಡುತ್ತೆ. ನೆಲಕ್ಕೆ ಬಿದ್ದಾಗ ಮಕ್ಳಿಗೇನಾಗುತ್ತೆ, ನೋವಾಗುತ್ತಲ್ವ ಬಿದ್ದಾಗ. ಆಗ ಅಮ್ಮ, ಯಾವುದೇ ಮಗು ಆಗಲಿ ನಾವೇ ಆಗಲಿ ದೊಡ್ಡವರೇ ಆಗಲಿ, ಏನೇ ಒಂಚೂರು ನೋವಾದರೂ ಏಟಾದರೂ ಏನೇ ಆದರೂ ಏನಂತೀವಿ, ಅಮ್ಮ ಅಂತೀವಿ ತಾನೆ.
ಆ ಮಗು ಸಹ ಬಿದ್ದಾಗ ಕೆಳಗೆ ಬಿದ್ದಾಗ ಅಮ್ಮ ಅನ್ನುತ್ತೆ. ಅವರಮ್ಮ ಅಲ್ಲೆಲ್ಲೋ ದೂರದಲ್ಲಿ ಏನೋ ಕೆಲಸ ಮಾಡ್ತಾ ಇರುತ್ತೆ. ಆ ಮಗುವಿನ ಕೂಗು ಅವ್ರ ತಾಯಿಗೆ ಕೇಳಿಸೋದಿಲ್ಲ. ಆ ಮಗು ನೋವಿಂದ ಅಮ್ಮ ಅಂತ ಕೂಗುತ್ತಲ್ಲ, ಅದನ್ನ ನೋಡಿ ಆ ದೇವ್ರಿಗೆ ಮೇಲ್ಗಡೆ ದೇವ್ರಿಗೆ ಕನಿಕರ ಬಂದುಬಿಟ್ಟು ತಟ್ಟಂತ ಪ್ರತ್ಯಕ್ಷ ಆಗಿಬಿಟ್ಟು ಮಗು ಮುಂದೆ ಮಗು ಕೈ ಹಿಡ್ಕೊಂಡು ಮೇಲೆತ್ತಕ್ಕೆ ಹೋಗ್ತಾನೆ ದೇವರು. ಆವಾಗ ಆ ಮಗು ದೇವ್ರನ್ನ ನೋಡುತ್ತೆ. ದೇವ್ರನ್ನ ನೋಡಿಬಿಟ್ಟು ಮಗು ಹೇಳುತ್ತೆ, ನಾನು ಕರೆದಿದ್ದು ನಮ್ಮ ಅಮ್ಮನ್ನ, ನೀನ್ಯಾಕೆ ಬಂದೆ, ನೀನು ಹೋಗು ಅಂತ. ಅರ್ಥ ಆಯ್ತಾ ಈ ಕತೆ? ಇದ್ರ ಅರ್ಥ ಏನು ಹೇಳು? ಏನು? ತಾಯಿಯೇ ದೇವರು. ತಾಯಿಯೇ ದೇವರು. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ನಮ್ಮ ಜನೆ ಮಗಳು ಹೇಳಿದ್ಲಲ್ಲ, ಏನೋ ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡ್ದ ಅಂತ. ಅದೇ ಈ ಕತೆ. ಈ ಕತೆ ಬರೆದಿರುವಂಥ ಗ್ರೇಟ್ ಕತೆಗಾರರು ಯಾರು ಗೊತ್ತಾ? ಯಾರು? ಅದು ಇವರೇ, ನವೀನ್ ಮಧುಗಿರಿ ಅಂತ ಇವರು ಕತೆಗಾರರು, ಆ ಕತೆ ಬರೆದಿರೋರು. ಅಷ್ಟೇ. ತಾಯಿಗೆ ಮಿಗಿಲಾದ ದೇವರು ಯಾವುದೂ ಇಲ್ಲ. ಬೇರೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನನ್ಗೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ. ಮಾತೇ ನಿಲ್ಸಲ್ಲ. ಅದು ಮಾತೇ ಆಡಲ್ಲ, ಇದು ಮಾತೇ ನಿಲ್ಸಲ್ಲ. ತುಂಬಾ ಖುಷಿ ಆಗ್ತದೆ. ಹೌದಾ? ನಾನು ಅಂದ್ಕೊಂಡೇ ಇರ್ಲಿಲ್ಲ. ಹೌದಾ? ನಿಜ. ಲಾಸ್ಟ್ ಟೈಮು ಪಾಪ ನಮ್ಮ ಶ್ರೀಮತಿ ಅವ್ರ ಕೈಲೇನೆ ಕೇಕ್ ಬೇಕು, ಕೇಕ್ ತಿಂದಾಗ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಜಾಣೆ ಮಗಳು ಏನು ಮ್ಯಾಂಗೋ ಕೇಕ್ ಮಾಡಿಸಿ ಅದನ್ನೇ ಸಂಜೆ ಕಟ್ ಮಾಡಿಸಿ ಮದಷ್ಟೇ ವಿಶ್ ಮಾಡಿದ್ವಿ. ಅದು ಬ್ಲಾಗ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಇನ್ನೂ ಚೆನ್ನಾಗಿದೆ ಬ್ಲಾಗು, ನೋಡಿ ಆ ಬ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ತಾಯಿ ಬಗ್ಗೆ ಇನ್ನೊಂದು ಏನದು, ಏನೇನು ಗಾದೆ ಮಾತಿದ್ವು ಮಗಳೇ? ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಆಮೇಲೆ ಇನ್ನೇನು ಹೇಳ್ತಾರೆ? ನಂಗೆ ಅದೊಂದೇ ಗೊತ್ತಿರೋದು. ಹೌದಾ? ತಾಯಿಯೇ ದೇವರು. ತಾಯಿಯೇ ದೇವರು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಅಷ್ಟೇನ ಹೇಳೋದು? ಎರಡೇನ ಗಾದೆ ಇರೋ ತಾಯಿ ಬಗ್ಗೆ? ಗೊತ್ತಿಲ್ಲ. ಅಷ್ಟೇ ಗೊತ್ತಿರೋದು ನಮಗೆ ಅನ್ಸುತ್ತೆ. ನಿಮ್ಗೆ ಏನಾದರೂ ಬೇರೆ ಇನ್ನೂ ಎಕ್ಸ್ಟ್ರಾ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾವು ಓದ್ಕೋತೀವಿ, ನಾವು ತಿಳ್ಕೊತೀವಿ. ಆಮೇಲೆ ಇನ್ನೇನು, ಎಲ್ಲೋ ಓದಿದೆ ನಾನು ಬೆಳಗ್ಗೆ ತಾನೇ, ಏನೋ ನಿಜವಾದ ಬಡವ ಯಾರು ಅಂದರೆ ಈ ಜಗತ್ತಿನಲ್ಲಿ ತಾಯಿ ಪ್ರೀತಿ ಸಿಗದೆ ಇರೋವನೇ ನಿಜವಾದ ಬಡವ ಅಂತೆ. ಹಂಗೆ ನೋಡಿಕೊಂಡ್ರೆ ನಾನು ಒಂಥರ ಬಡವ ಇದ್ದವನು ಶ್ರೀಮಂತ ಆಗ್ಬಿಟ್ಟಿದ್ದೀನಿ. ಹೆಂಗೆ ಗೊತ್ತಾ? ಇಬ್ಬಿಬ್ರು ತಾಯಿ ಅಂದಿದ್ದಾರಲ್ಲ ಅದಕ್ಕೆ. ಅಷ್ಟೇ. ಇವತ್ತಿನ ಬ್ಲಾಗಲ್ಲಿ ಇದು ನೋಡಿದ್ರಿ. ಶ್ರೀಮತಿಯವರೇ, ನಿಮಗೆ ಖುಷಿ ಆಯಿತಾ? ತುಂಬ. ಅಲ್ಲ, ಖುಷಿಯಾಗಿದ್ದು ಯಾವುದು? ಎರಡಿದೆ. ಜಾಣೆ ಮಗಳು ಕೊಟ್ಟಿದ್ದು ಗಿಫ್ಟು, ಅಥವಾ ಜಾಣೆ ಮಗಳು ಸರ್ಪ್ರೈಸಾಗಿ ಕೇಕ್ ತಂದು ಕೇಕ್ ಕಟ್ ಮಾಡಿಸಿದ್ದು. ಜಾಣೆ ಮಗಳು ಗಿಫ್ಟ್ ಕೊಟ್ಟಿದ್ದು ಮತ್ತೆ ಸೆಲೆಬ್ರೇಟ್ ಮಾಡಿದ್ದು ಎಲ್ಲ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಹೌದಾ? ಎಲ್ಲ ಮಾಡ್ತೀರಾ ಅಂತ. ಖುಷಿ ಆಯ್ತಾ? ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಮಧ್ಯದಲ್ಲಿ ಆರ್ಟ್ ಶೇಪ್ ಇರೋದು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದ್ಕೊಡ್ತೀರಾ ಅನ್ಕೊಂಡಿದ್ದೆ ಅಷ್ಟೇ. ಹೌದಾ? ಯಾಕಂದ್ರೆ ನಮ್ ಜಾಣೆ ಮಗಳು ಮೊನ್ನೆ ಅವ್ರ ಅಪ್ಪನ ಕೇಳ್ತಾ ಇದ್ದು, ಅಪ್ಪ ನಂಗೆ ಚಾಕ್ಲೇಟ್ ತಿನ್ಬೇಕು ಅನ್ಸ್ತಾ ಇದೆ, ಒಂದ್ ಚಾಕ್ಲೇಟ್ ತಂದ್ಕೊಡು ಅಂತ. ನಂಗೆ ಅವಾಗಲೇ ಸ್ವಲ್ಪ ಡೌಟ್ ಬಂತು, ಬಟ್ ಅದು ಗೊತ್ತಾಗ್ಲಿಲ್ಲ ನನ್ಗೆ. ಹೌದಾ? ಖುಷಿ ಆಯ್ತಾ? ಅಲ್ಲ, 2 ಸರ್ಪ್ರೈಸಲ್ಲಿ ಯಾವ್ದು ಇಷ್ಟ ಆಯ್ತು? ಕೇಕ್ ತಂದು ಕೇಕ್ ಕಟ್ ಮಾಡಿಸಿದ್ದು ಇಷ್ಟ ಆಯ್ತು, ಖುಷಿ ಆಯ್ತು? ನನ್ನ ಮಗಳು ಗಿಫ್ಟ್ ಮಾಡಿದ್ದು ಇಷ್ಟ ಆಯ್ತು ನಂಗೆ. ಗಿಫ್ಟ್ ಕೊಟ್ಟಿದ್ದು ಇಷ್ಟ ಆಯ್ತಾ? ಇವಾಗ ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿರೋ ಗಿಫ್ಟ್ ಕೊಡ್ತಾಳಂತ ಅವಳು ಹೇಳಿದಾಳೆ. ಹೌದಾ? ಇವಾಗ ಸ್ವಲ್ಪ ನೀಟಾಗೆಲ್ಲ ಮಾಡಕ್ ಬರಲ್ಲ? ತುಂಬಾ ಬೇಗ ಮದರ್ಸ್ ಡೇ ಬರ್ಲಿ. ಹೌದಾ? ನನ್ನ ಮಗಳೇ ಒಳ್ಳೊಳ್ಳೆ ಗಿಫ್ಟ್ ಕೊಡ್ತಾಳೆ, ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಳಲ್ವಾ, ಅದಕ್ಕೋಸ್ಕರ. ಅಷ್ಟೇ ಇವತ್ತಿನ ವ್ಲಾಗು. ಆಮೇಲೆ ಕೊನೆಯಲ್ಲಿ ಇನ್ನೂ ಒಂದು ಹೇಳಬೇಕು, ಈ ಜಗತ್ತಿನಲ್ಲಿರೋ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ ಎಲ್ರಿಗೂ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಿ ಅದೇ ಮಾಡಿದೆ, ಫಾಲೋ ಮಾಡಿ. ಬಾಯ್ ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.